ನಮಸ್ತೆ ಸ್ನೇಹಿತರೆ, ನಾನಿವತ್ತು ಬಂದಿರೋದು ಕನಕಪುರ ತಾಲೂಕಿನ ಸಾತ್ನೂರ್ ಹತ್ರ ಇರತಕ್ಕಂಥ ನಾಗರಸನಕೋಟೆಯ ಬಂಡೆ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನೋಡಿ, ಇದೇ ಆ ಒಂದು ಜಾಗ. ಬನ್ನಿ, ಆ ಒಂದು ಜಾಗನ ನೋಡಿ, ನಾವಿವತ್ತು ಹೋಗಿ ನೋಡ್ಕೊಬರೋಣ. ಬೆಟ್ಟಕ್ಕೆ ಹೋಗುವಂಥ ದಾರಿ. ಇದೇ ದೇವಸ್ಥಾನ. ನೋಡಿ, ಬೆಟ್ಟದ ಮೇಲೆ ಸಣ್ಣದೊಂದು ಗುಡಿ ಇದೆ. ಬನ್ನಿ, ಸ್ಲಿಪ್ಪರಲ್ಲೇ ಬಿಡೋಣ. ಇದೇ ದೇವಸ್ಥಾನ. ಈ ಒಂದು ಜಾಗಕ್ಕೆ ಸರಿ ಸುಮಾರು 500 ವರ್ಷಗಳಷ್ಟು ಇತಿಹಾಸನ ಒಳಗೊಂಡಿದೆ ಈ ಒಂದು ದೇವಸ್ಥಾನ. ಮತ್ತೆ ಈ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಬೆಟ್ಟದಲ್ಲಿರುವಂತಹ ಗುಹೆಗಳು ಮತ್ತೆ ಅಲ್ಲಿನ ಕುತೂಹಲಕಾರಿ ಸಂಗತಿಗಳು ಚೋಳರ ಕಾಲದಲ್ಲಿ ನಿರ್ಮಿತವಾದವು ಅಂತೇಳಿ ಹೇಳ್ತಾರೆ. ಈ ಒಂದು ದೇವಸ್ಥಾನ ನಾನು ಬಂದಾಗ ಬಾಗಿಲಾಗಿತ್ತು, ಯಾಕಂದ್ರೆ ಇದು ಪ್ರತಿ ಸೋಮವಾರದತ್ತು ಮಾತ್ರ ಓಪನ್ ಆಗುವಂಥದ್ದು. ಇವತ್ತು ನಾನು ಬಂದಿರೋದು ಭಾನುವಾರ. ನೋಡಿ, ದೇವಸ್ಥಾನ ಹೇಗಿದೆ. ಯಾರೂ ಇಲ್ಲ, ಆದರೆ ಇಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ತುಂಬಾ ಸೂಪರಾಗಿರತಕ್ಕಂಥ ಪ್ಲೇಸು. ಬೇಸಿಗೆ ಆಗಿರೋದ್ರಿಂದ ಇಲ್ಲೆಲ್ಲ ಗಿಡ ಮರಗಳೆಲ್ಲ ಒಣಗೋಗಿದೆ. ಪ್ಲೇಸ್ ಮಾತ್ರ ಸೂಪರಾಗೈತೆ ನೋಡಿ. ನೋಡಿ, ಕೂತ್ಕೊಳ್ಳೋಕ್ಕೆ ಏನು ಸಖತ್ತಾಗಿ ಮಾಡಿದ್ದಾರೆ. ಇದು ನಿಮಗೆ ಮಿನಿ ಟೆಪ್ ಥರ ಕಾಣಿಸ್ತಿಲ್ವ? ಸಖತ್ತಾಗಿದೆ ಅಲ್ಲ. ವಾವ್, ಇದೇನು ಏನೋ ಯೂಸ್ ಮಾಡೋಕ್ಕೆ ಬಳಸಿದ್ದಾರೆ. ಕಲ್ಲಲ್ಲೇ ಮಾಡಿದ್ದಾರೆ ನೋಡಿ. ವಾವ್, ನೋಡಿ ಟೆಂಪಲ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸಖತ್ತಾಗಿದೆ. ಇಲ್ಲಿ ಬಂದರೆ ನಿಮ್ಗೆ ಇಲ್ಲೊಂದು ಕಲ್ಯಾಣಿ ಥರ ಒಂದಿದೆ, ಸೂಪರಾಗಿದೆ. ಕಲ್ಯಾಣಿ ಅಂತ ಕೊಳ ಅನ್ಬೋದು ನೋಡಿ. ಸಣ್ಣ ನೀರು. ಬನ್ನಿ, ಅಲ್ಲೊಂದು ಗುಹೆ ಇದೆ, ಹೋಗೋಣ ಅಲ್ಲಿಗೆ. ಅಲ್ಲೊಂದು ಗುಹೆ ಇದೆ, ಮೇಲ್ಗಡೆ ಎಲ್ಲ ಒಂದು ಸಣ್ಣ ಪುಟ್ಟ ಗುಹೆಗಳಿವೆ. ಬನ್ನಿ, ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಈ ಒಂದು ಜಾಗದಲ್ಲಿ ನೀವು ಒಟ್ಟು 6 ಗುಹೆಗಳನ್ನ ನೋಡ್ತೀರಾ. ಈಗ ನೀವೇನು ನೋಡ್ತಿದ್ದೀರಾ, ಇದು ಮೊದಲನೇ ಗುಹೆ. ಈ ಒಂದು ಗುಹೆ ಒಳಗಡೆ ನಾವು ಶಿವ, ಪಾರ್ವತಿ ಮತ್ತು ಗಣೇಶನ ವಿಗ್ರಹಗಳನ್ನ ಕಾಣ್ಬೋದು. ಇದು ಕೂಡ ಒಂದು ಗುಹೆಯಲ್ಲೇ ನಿರ್ಮಿತವಾಗಿರ್ತಕ್ಕಂಥ ದೇವಸ್ಥಾನ. ನೋಡಿ ಹೇಗಿದೆ, ಗುಹೆ ಥರನೇ ಇದೆ ಒಳಗೆಲ್ಲ. ತುಂಬ ಚೆನ್ನಾಗಿದೆ ಅಲ್ಲ. ಇದಲ್ಲದೆ ಇದ್ರ ಪಕ್ಕನೇ ಇನ್ನೊಂದು ಗುಹೆ ಇದೆ, ಅದು 2ನೇ ಗುಹೆ. ಆ ಗುಹೆ ಅತ್ಯಂತ ಪ್ರಮುಖವಾದದ್ದು. ಈ ಒಂದು ಗುಹೆಯಲ್ಲಿ ಸ್ವಾಮಿ ಚೆನ್ನಜ್ಜಯ್ಯ ಸ್ವಾಮೀಜಿಗಳು ತಪಸ್ಸನ್ನು ಮಾಡಿ ಐಕ್ಯನ ಹೊಂದಿದ್ರು ಅಂತೇಳಿ ಹೇಳ್ತಾರೆ. ಈ ಒಂದು ಗುಹೆ ಕೂಡ ಸೋಮವಾರದಂದು ಇದನ್ನು ಕೂಡ ಬಾಗಿಲನ್ನು ತೆರೆದು ಪೂಜೆನ ಮಾಡ್ತಾರೆ. ಮತ್ತು ಈ ಒಂದು ಗುಹೆಯಿಂದ SRS ಬೆಟ್ಟಕ್ಕೆ ಕನೆಕ್ಟ್ ಆಗುತ್ತೆ ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಇದು 2ನೇ ಗುಹೆ, ಅತ್ಯಂತ ಪವಿತ್ರವಾದ ಗುಹೆ. ಇನ್ನು ಇದ್ರ ಮೇಲ್ಗಡೆ ಬಂದರೆ ನಿಮಗೆ ಸುಮಾರು 4 ಗುಹೆಗಳಿವೆ. ಇದನ್ನು ಈ ಗುಹೆಗಳು ಖಾಲಿಯಾಗೇ ಇದೆ, ಒಳಗಡೆ ಏನೂ ಇಲ್ಲ. ಬನ್ನಿ ಒಂದ್ಸಲ ಹೋಗಿ ನೋಡೋಣ. ಈ ಗುಹೆಗಳು ಯಾಕಿವೆ ಅಂತ ಸ್ಥಳೀಯರನ್ನ ಕೇಳಿದ್ರೆ, ಇಲ್ಲಿ ಅವರು 500 ವರ್ಷಗಳ ಹಿಂದೆ ಏನು ದೇವಸ್ಥಾನನ ಬಿಲ್ಡ್ ಮಾಡಿದ್ರು, ಆ ಕಾರ್ಯ ಕೆಲಸ ಮಾಡೋದಕ್ಕೆ ಬಂದಿರತಕ್ಕಂಥವ್ರು ಉಳ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಗುಹೆ ಅಂತೇಳಿ ಹೇಳಿದ್ರು. ನೋಡಿ ಎಷ್ಟು ಸುಂದರವಾಗಿದೆ. ಇನ್ನು ಇದ್ರ ಮೇಲ್ಗಡೆ ಪಕ್ಕನೆ 4 ಗುಹೆಗಳು ಇದೇ ರೀತಿ ಇದೆ.
ಎಲ್ಲ ಖಾಲಿಯಾಗಿದೆ, ಒಳಗಡೆ ಏನಿಲ್ಲ. ನೋಡೋದಕ್ಕೆ ಮಾತ್ರ ತುಂಬಾನೇ ಸುಂದರವಾದಂಥ ಜಾಗ ಇದು. ನೀವೊಂದ್ಸಲ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಲೇಬೇಕು, ಅಷ್ಟು ಸೊಗಸಾದಂಥ ಜಾಗ ಇದು. ನೋಡಿ, ಮೇಲಿಂದ ಸಖತ್ತಾಗಿ ಕಾಣಿಸುತ್ತೆ. ಹೀಗೆ ಬೆಟ್ಟನ ಮೇಲಕ್ಕೆ ಹೋದ್ರೆ ನಮಗೆ ನಂದಿ ವಿಗ್ರಹನ ನೋಡಬಹುದು. ನೋಡಿ, ಇದೇ ನಂದಿ ವಿಗ್ರಹ, ಎಷ್ಟು ಸೊಗಸಾಗಿದೆ. ತುಂಬಾನೇ ಸುಂದರವಾದಂಥ ಜಾಗ ಇದು. ಪೂರ್ತಿ ಎತ್ತರದಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂಥ ನಂದಿ ವಿಗ್ರಹ. ನೋಡಿ ಫ್ರೆಂಡ್ಸ್, ಸುತ್ತ ಎಷ್ಟು ಸೊಗಸಾಗಿದೆ ಬೆಟ್ಟಗಳು ಅಂತೇಳಿ. ಆ ಮೂಲೆಯಿಂದ ಆ ಮೂಲೆವರೆಗೂ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳೇ. ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ. ವಾವ್. ಇನ್ನೂ ದೇವಸ್ಥಾನ ತೆಗೆಯೋದು ಲೇಟ್ ಆಗುತ್ತಂತೆ. ಸೊ ಈಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ, ಹಾಗಾಗಿ ನಾನು ಆಚೆ ಹೋಗ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.